ರೂಮ್ ಬಿಟ್ಕೊಟ್ಟು ಮತ್ತು ಒಂದು ತಿಂಗಳು ಅಲ್ಲಿಗೆ ಬಂತು. ನನಗೆ ನನ್ನ ಮಕ್ಕಳಿಗೆ ನಿದ್ದೆ ಮಾಡೋಕ್ಕೆ ಜಾಗನೇ ಸಾಕಾಗಿ ಬಂತು. ಅದು ಸಿಂಗಲ್ ಬೆಡ್ ಅದ, ಎಡೆ ಚಾಗ್ಲಕತ್ತದ. ಎರಡು ಮಕ್ಕಳಿಗೆ ಜಾಗ ಸಾಕಾಗಿ ಬಂತು, ನನಗೂ ಜಾಗ ಸಾಕಾಗಿ ಬಂತು. ನೀವು ಇವ್ರರ ನನ್ನ ಗಂಡ ಅಲ್ಲಿ ಪಡ್ಸಲೇ ಮಕ್ಕೊಳಕತ್ತಾನ. ನಮ್ಮ ಅತ್ತಿಗೆ ತಿಳಿಯಲೇನು, ಪಾಪ ನೀವು ಒಬ್ಬಕಿನ ಸಲಿಂದೆ ಅವರು ಇಟ್ಟು ದೊಡ್ಡ ಕ್ವಾಣಿ ಬಿಟ್ಟು ಕೊಟ್ಟಾರ, ನೀ ಸಿಂಗಲ್ ಬೆಡ್ ಅದಲ್ಲ ಅದ್ರ ಮೇಲೆ ಮಕ್ಕಳು ಅಂತ ಹೇಳಬೇಕಿಲ್ಲ. ಇವ್ರಿಗೆ ಎಲ್ಲ ಹೇಳಬೇಕು, ನಾನೇ ಎಲ್ಲ ತಿಳಿಸಿ ಹೇಳಿದ ಮೇಲೆ ಅವಾಗ ತಿಳ್ಕೊತಾರೆ ಇವ್ರು. ಅಲ್ಲಿ ತನ ನಡಿಲಾಕತ್ತದಲ್ಲ ನಡ್ಸ ಮಾಡ್ಕೊತ ಹಾಗೆ ನಡ್ಸ್ಕೊತ ಹೋಗ್ಬಿಡ್ತಾರೆ. ತಡಿ ನಾನೇನು ಮಾಡ್ತೀನಿ. ಅಲ್ಲ ಆಕಿಗೂ ಗೊತ್ತಾಗಲ್ಲೇನು, ಇಲ್ಲಿ ನಮ್ಮ ಮೈನಿಗೆ ಮಕ್ಕಳಿಗೆ ಅಣ್ಣಗೆ ಜಾಗ ಸಾಕಾಗಲ್ಲ, ಪಾಪ ಸಿಂಗಲ್ ಬೆಡ್ ಅದ, ಅಲ್ಲಿ ಹೆಂಗೆ ಇರ್ತಾರ ಅಂತ ತಿಳಿಯಲ್ಲ ಆಕಿಗೆ. ಮಾಡ್ತೀನಿ ತಡಿ, ಆಕಿಗೆ ಡೈರೆಕ್ಟ್ ಮಾತಾಡ್ತೀನಿ. ನಮ್ಮ ಅತ್ತಿ ಮುಂದೆ ಅಂದು ಕೆಟ್ಟಕ್ಕಾಗೋದು ಬೇಡ. ಈಗ ಮುಂಜಾನೆ ಅಟ್ ಮಾತಾಡಿದ್ಕೆ ಮಾರಿ ಉಗಿಸ್ಕೊಂಡಾಳ, ಮತ್ತು ಈಗ ಯಾಕೆ ಹೇಳಿದ್ರಲಿ ತಡಿ. ನಮ್ಮ ಅತ್ತಿ ಹಂಗೆ ಹಿಟ್ಟು ರುಬ್ಲಾಗತ್ತಾಳ, ಈಕಿಗೆ ನಾನೇ ಮಾತಾಡ್ತೀನಿ. ಕ್ವಾಣೆಗಿಲ್ಲಿಕ್ಕಿ ಮತ್ತು ನಮ್ಮ ಅತ್ತಿಯಲ್ಲಿ ಮೇಲೆ ಹಿಟ್ಟು ರುಬ್ಲಾಗತ್ತಾಳಲ್ಲ, ಹಾಗೆ ಒಬ್ಬಕ್ಕೆ ಯಾಕೆ ಇಲ್ಲಿ ಬಿಡಮ್ಮ ಅಂತ ಕರ್ಕೊಂಡು ಕೂತಾಳ. ಏನು ಮಾಡ್ಯಾರ ಅತ್ತಿಗೆಮ್ಮ? ಏನಾರ ಬೇಕಾಗಿತ್ತೇನ್ರಿ? ನನಗೇನು ಬೇಕಾಗಿಲ್ಲ ಬಿಡುವ. ನನಗೆ ಹಂಗೆ ಏನಾರ ಬೇಕಾಯ್ತು ಮಾಡ್ತು ಅಂತಂದ್ರೆ ನಾನೇ ಬಂದು ತೊಗೊಂಡು ಹೋಗ್ತೀನಿ. ಎಟ್ಟೆ ಅಲ್ಲಿ ನಂದು ಕೋಣೆ ಇಲ್ಲ, ಮತ್ತು ನಂದು ಕೋಣೆಗೆ ನನಗೇನಾರ ಬೇಕಾಯ್ತು ಅಂದ್ರೆ ನಾನೇ ಬಂದು ತೊಗೋತೀನಿ. ತೊಗೋಬೋದಲ್ಲ? ಇನ್ನು ಅದಕ್ಕೂ ನಿಂದು ಪರ್ಮಿಷನ್ ಏನಾರ ಕೇಳಬೇಕವ. ಹಾಗೆ ಏನಾರ ಕೇಳಿ ತೊಗೋಬೇಕಿತ್ತು ಅಂತಂದ್ರೆ ಮತ್ತೆ ಹೇಳು, ಮತ್ತು ನಿಂದು ಪರ್ಮಿಷನ್ನ ಕೇಳಿ ತೊಗೋತೀನಂತ ಇನ್ಮೇಲೆ. ಯಾಕೆ ಅತ್ತಿಗೆಮ್ಮ ಹಿಂಗೆ ಮಾತಾಡ್ಲಾಗತ್ತೀರಿ? ನನ್ನಿತ್ತು ಏನಾರ ನಿಮಗೆ ಬೇಜಾರಾಗಿತ್ತಂದ್ರೆ ಹೇಳ್ರಿ ಅತ್ತಿಗೆಮ್ಮ. ನಾ ಅವತ್ತೇ ಅಂದ, ನಾ ಇಲ್ಲಿ ಇರಲ್ಲ, ಇದು ಅಣ್ಣ ವೈನಿಗೆ ಬೇಕಾಗ್ತದ, ಮಕ್ಕಳವ ಅವರಿಗೆ ಬೇಕಾಗ್ತದ, ಇದು ನನಗೇನು ಬೇಡ, ನಾ ಒಬ್ಬಕ್ಕಿರ್ತೀನಿ. ಹಂಗೆ ಅಪ್ಪ ಕಟ್ಟಿದ ರೂಮ್ ಅದಲ್ಲ ನನ್ನ ಸಲಿಂದ ಅಂತೇಳಿ ಅಪ್ಪ ಸಿಂಗಲ್ ರೂಮ್ ಕಟ್ಕೊಟ್ಟಿರೋ ಲಗ್ನಕ್ಕಿಂತ ಪೈಲೆ, ಅದೇ ರೂಮ್ದಾಗ ಇರ್ತೀನಿ ಅಂತ ನಾ ಹೇಳ್ದೆ. ಅಂದರೂ ಬೇಡ, ಇಲ್ಲೇ ಇರು ಅಂಥೇಳಿ ಅಣ್ಣ ಭಾಳ ಇದು ಮಾಡಿದನು. ಅದಕ್ಕೆ ನಾ ಇಲ್ಲೇ ಉಳಿದ್ರಿ ಅತ್ತಿಗೆಮ್ಮ. ಇವತ್ತು ಸಂಜೆಗೆ ಅಲ್ಲೇ ನನ್ನ ರೂಮ್ನಾಗೆ ಮಕ್ಕೋತೀನಿ ತೋರಿ ಅತ್ತಿಗೆಮ್ಮ. ನೀವು ಈ ಕಡೆ ಬರ್ರಿ, ಹೊಸ ಮಂದಿ ಪರಗಳು, ನೀವು ಅಣ್ಣ ಇವತ್ತಿಲ್ಲೇ ಮಕ್ಕೋರಿ. ನೋಡು ಪೂಜಾ, ಅವತ್ತಿಂದು ಪರಿಸ್ಥಿತಿ ಹಾಗೆ ಇತ್ತು. ಕ್ವಾಣಿ ದೊಡ್ಡದದ, ಬರೋರು ಹೋಗೋರು ಇರ್ತಾರೆ, ನೆಲ್ಲರು ಬಂದು ಮಾತಾಡ್ಸೋಕೆ ಮಟ್ಟಕ್ಕೆ ಬರ್ತಾರೆ, ಇದ್ದರಿರಲೆಕ್ಕ ಅಂಥೇಳಿ ಎಲ್ಲರೂ ನಿನಗೆ ಇಲ್ಲೇ ಇರು ಅಂಥೇಳಿ ಅಂದೆವು. ನಾನು ಇದ್ದರಿರಲೆಕ್ಕ ಬಿಡು, 1-8 ದಿನ ಇದ್ದಾಳು ಅಲ್ಲಿ, ಮತ್ತು ಆಕಿನ ಸಿಂಗಲ್ ಕ್ವಾಣಿ ಇದಲ್ಲ ಅಲ್ಲಿ ಇರ್ತಾಳ ಅಂತ ನಾ ಬಿತ್ತೇವೆ. ಸುಮ್ಕೂತವ. ನೀ ತಿಂಗಳು ಜಾರಿ ಆದ್ರೂ ಇದೇ ಕ್ವಾಣಿ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿದ್ದಿ. ಒಂದು ಜರ ಹೊರಗೆ ಬರಲ್ಲ, ಒಂದೇನಿಲ್ಲ. ಇಲ್ಲಿ ಮಟ್ಟ ನೀನು ಅದಿಗೆಮ್ಮ ಬರ್ರಿ, ನಿಮ್ಗೆ ಜಾಗ ಅಲ್ಲಿ ತಿಟ್ಟಾಗ್ಲತ್ತದ, ಪರಗಳಿಗೆಲ್ಲ ಅಡ್ಜಸ್ಟ್ ಆಗಲ್ಲೋಗ್ಯದ, ಅಷ್ಟೇ ಸಣ್ಣ ಕ್ವಾಣೆಗೆ ನೀವೆಲ್ಲ ಹ್ಯಾಂಗೆ ಇರ್ತೀರಿ ಅಂಥೇಳಿ ಏನಾರ ಒಂದು ಅಂದಿದ್ದೇನು ಮಾತು ಇಲ್ಲ. ನಿನ್ನ ಕೋಣೆಗೆ ನೀ ಫಿಕ್ಸ್ ಮಾಡ್ಕೊಂಡು ಕೂತಿದ್ದವ, ಇದೇ ರೂಮ, ಇಲ್ಲೇ ಇರ್ತೀನಿ, ನಾ ಇದೇ ರೂಮ್ನಾಗ ಇರ್ತೀನಿ ಅನ್ನಪ್ಲೆ. ನೋಡು, ನಾ ಇವತ್ತು ಬಂದು ನಿನ್ನ ಬಂದು ನಿನಗೆಲ್ಲ ತಿಳಿಸಿ ಹೇಳತ್ತಾನ ನಿನ್ನ ತಲೆಗಿಲ್ಲ. ಹೌದಲ್ಲ ಅಣ್ಣ, ಅದಕ್ಕೆ ನಾ ಕೋಣೆ ಬಿಟ್ಕೊಡ್ಬೇಕನ್ನೋದು ನಿನಗೆ ತಲೆಗೆ ಇಲ್ಲ. ಎಲ್ಲ ತಿಳಿಸಿ ಹೇಳೋಕ್ಕಾಗಲ್ಲ ಪೂಜಾ, ಕೆಲವೊಂದು ಸೂಕ್ಷ್ಮ ನೀವೇ ತಿಳ್ಕೊಬೇಕು. ಅವಾಗೇನೋ ನೀ ಇಲ್ಲೇ ಇರ್ತಿದ್ದಿ ನಡೀತಿತ್ತವ. ಈಗ ನೀ ಗಂಡನ ಮನೆ ಬಿಟ್ಟು ಬಂದು ಕೂತಿದ್ದಿ. ಏನು ಎಷ್ಟು ದಿನ ಇರ್ತಿ ಯಾರಿಗೂ? ಏನು ಕಡಿತಾನೆ, ಏನು ನಮ್ಮ ಕೋಣೆಗೆ ಇರ್ತೀಯಾ? ಆದರೆ ಹೇಳು, ಇಲ್ಲ ಅಂತಂದ್ರೆ ಮತ್ತು ಇನ್ನೂ ಒಂದು ಕ್ವಾಣಿನೇ ಕಟ್ಟಿಸ್ಲಾಕ ಬರ್ತದೆ ದೊಡ್ಡದು ನಮ್ಮ ಸಲ. ನಾನು ಇದ್ದಿದ್ದಂಗೆ ಹೇಳ್ತೀನಲ್ಲ, ಎಲ್ಲರಿಗೆ ಭಾಳ ಕೆಟ್ಟಕ್ಕಾಗಿಬಿಡ್ತೀನಿ. ಈ ಮುಂಜಾನೆ ಅತ್ತೆಯರಿಗೂ ಇದ್ದಿದ್ದಂಗೆ ಹೇಳಿನ ಖರೆ, ಅವ್ರಿಗೂ ಸಿಟ್ಟೆ ಬಂದುಬಿಡ್ತು. ಈಗ ನೋಡು, ನಿನಗೆ ಇದ್ದಿದ್ದಂಗೆ ಹೇಳಿನ ಖರೆ ಮಾರಿ ಸಣ್ಣ ಮಾಡ್ಕೊಂಡು ನಿಂತಿ. ಬಿಡು ಇರ್ತಂದ್ರೆ ಇರು ಇದೇ ಕೊನೆಗೆ. ಮತ್ತು ನಿನ್ನ ಅಣ್ಣನ ಮುಂದೆ ಮತ್ತು ಅತ್ತಿ ಮುಂದೆ ಹೇಳಿ ಮತ್ತು ಅದಿಟ್ಟು ಜಗಳ ತಂದಿಡ್ಬೇಡ. ಬ್ಯಾಡ ಬಿಡು, ನಾವು ಹೆಂಗಾರ ಅಡ್ಜಸ್ಟ್ ಮಾಡ್ಕೋತೇವೆ. ಏನು ಮಾಡೋಕ್ಕಾಗ್ತದೆ, ನಮ್ಮದೇ ಟೈಮ್ ಖರಾಬವ. ಅತ್ತಿಗೆಮ್ಮ, ನಾ ಜಗಳ ಎಲ್ಲ ಹಚ್ಚೋದು ನನಗೆ ಗೊತ್ತಿಲ್ಲ ಅತ್ತಿಗೆಮ್ಮ. ಇಷ್ಟಕ್ಕೂ ನಾನು ಕ್ವಾಣಿ ಬಗ್ಗೆ ಅಟ್ಟೆ ವಿಚಾರ ಮಾಡೋಕ್ಕೆ ಹೋಗಿಲ್ಲ ಅತ್ತಿಗೆಮ್ಮ. ನಾನೇ ನನ್ನ ಚಿಂತೆಗಿರ್ತಿದ್ದೆ 24 ಗಂಟೆ. ನನಗೆ ಅಷ್ಟೆಲ್ಲ ಟೈಮ್ ಸಿಕ್ಕಿಲ್ಲ ಅತ್ತಿಗೆಮ್ಮ. ಇದ್ದಿಲ್ಲ ತಂದ್ರೆ ನಾನು ಕ್ವಾಣಿ ಇದಾಗ ಇರ್ತಿದ್ದಿಲ್ಲ, ನನ್ನ ಕೊನೆಗೆ ಇರ್ತಿದ್ದ. ನನ್ನ ತಪ್ಪಾಯ್ತು ಅತ್ತಿಗೆಮ್ಮ, ನಂಗೆ ಗೊತ್ತಾಗಿಲ್ಲ, ಅಟ್ಟು ನನ್ನ ತಲೆಗೆ ವಿಚಾರ ಬಂದಿಲ್ಲ. ಯಾಕಂದ್ರೆ ನಾನೇ ದಿಗಿಲ್ ಬಿಡ್ದವ್ರು ಅನ್ಕೊಂತಿದ್ದಲ್ಲ, ಹಾಗಾಗಿ ನಂಗೆ ಗೊತ್ತಾಗಿಲ್ಲ ಅತ್ತಿಗೆಮ್ಮ, ಗೊತ್ತಾಗಿಲ್ಲ. ಇವತ್ತು ಸಂಜೆಗೆ ನಾನು ಆಕಿಗ ಈಗ ನಾನು ನನ್ನ ಕ್ವಾಣಿಗೆ ಹೋಗ್ತೀನಂತ, ನನ್ನ ಕ್ವಾಣಿಗೆ ಇರ್ತೀನಂತ ತೋರಿ. ಇವತ್ತು ಸಂಜೆಗೆ ನೀವು ಇದೇ ಕ್ವಾಣಿಗೆ ಬರ್ರಿ ಅತ್ತಿಗೆಮ್ಮ. ನಾನು ಯಾರ ಮುಂದೆ ಹೇಳಕ್ಕೆ ತಗೋರಿ. ಅಟ್ಟು ಮಾಡಿ ಪುಣ್ಯ ಕಟ್ಕೋ. ನನಗೂ ಮುಂಜಾನೆ ನೆಮ್ಮದಿ ಎತ್ತಿ ಹಿಡಿದು ಮನೆ ಕೆಲಸ ಮಾಡಿ ಸಾಕಾಗಿರ್ತದೆ. ಒಂದು ಅಟ್ಟಿ ರಾತ್ರಿಗೆ ಜರ ನೆಮ್ಮದಿಯಾಗಿ ಮಕ್ಕೋಬೇಕು ಅಂತಂದ್ರೆ ಅದು ಜಾಗನೂ ನನಗೆ ಅಡ್ಜಸ್ಟ್ ಆಗಲ್ಲ ಹೋಗ್ಯದ. ಹಾಗಾಗಿ ನಾ ಇಲ್ಲಿ ಬಂದು ಹೇಳೋದಾಯ್ತು. ಈ ಎಲ್ಲರೂ ಅವ್ರವ್ರದ್ದು ಕರ್ತವ್ಯ ಏನೇನು ಇರ್ತದೆ ಅದು ತಿಳ್ಕೊಂಡು ಮಾಡ್ಕೊತ ಹೋದ್ರೆ ಇಟ್ಟೆಲ್ಲ ಆಗಲ್ಲ. ಬೇರೆದ್ರು ಬಂದು ತಿಳಿಸತಾನ ನಾವು ಹಿಂಗೆ ಕೂಡ್ತೇವೆ ಅಂತಂತಂದ್ರೆ ಆಗಲ್ಲ. ಜರ ತಿಳ್ಕೊಬೇಕು, ಎಲ್ಲಿದ್ದೀವಿ, ಏನು ಮಾಡಬೇಕು, ಹೆಂಗಿರ್ಬೇಕು ಅನ್ನೋದು ಜರ ತಿಳ್ಕೊಬೇಕು. ಮದಕಿನ ಮುಂಚೆ ಬೇರೆ ಇರ್ತದೆ ಹೆಣ್ಮಕ್ಳು ಜೀವನ, ಲಗ್ನ ಬಂದೊಳಕ್ಕೆ ಬೇರೆ ಇರ್ತದೆ. ನೀವೆಲ್ಲರ ಮೊದಲಿನ ಗತ್ಲೆನೇನು ತವ್ರ ಮನೆಗೆ ಇದ್ದಂಗೆ ರಾಣಿ ಗತ್ಲೆ ಇರ್ತೀನಿ ಅಂತಂದ್ರೆ ಆಗಲ್ಲ. ಜರ ವಿಚಾರ ಮಾಡಿರಿ. ನನ್ನಿಂದ ಯಾರಿಗೂ ಕಷ್ಟ ಆಗೋದು ಬೇಡ. ಆದಷ್ಟು ಜಲ್ದಿ ನನ್ನ ಕೋಣೆಗೆ ನಾನು ಹೋಗ್ತೀನಿ. ನನ್ನಂಥ ಜೀವನ ನನ್ನ ಶತ್ರುಗೂ ಬೇಡಪ್ಪ ದೇವ್ರೆ, ಬೇಡ. ಅದು ಯಾವ ಜನ್ಮದಾಗ ಏನು ಪಾಪ ಮಾಡಿದ್ನೋ ಈ ಜನ್ಮದಾಗ ಇಷ್ಟೊಂದು ಕಷ್ಟಕ್ಕೆ ಕಾಣ್ಲಾಗತ್ತೀನಿ. ಯಾವ ಹೆಣ್ಣಿಗೂ ಬೇಡ ನನ್ನಂಥ ಜೀವನ, ನನ್ನಂಥ ಕಷ್ಟ.
ನೀವೆಲ್ಲರೂ ನಮ್ಮ ಕತೆ ಭಾಳ ಇಷ್ಟಪಟ್ಟು ನೋಡ್ಲಾಗತ್ತೀರಿ. ನನಗದು ಭಾಳ ಖುಷಿ ಆಗ್ಲಾಗತ್ತದ್ರಿ. ನಿಮ್ಮೆಲ್ಲರ ಈ ಸಪೋರ್ಟಿಂದ ನನಗೆ ಯಾವಾಗಲೂ ಅನ್ನಿಸ್ತಿರ್ತದೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಬೇಕು, ಡಿಫ್ರೆಂಟಾಗಿ ತೋರಿಸ್ಬೇಕು, ಎಲ್ಲರೂ ಇಷ್ಟಪಡೋ ಥರ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಅನ್ನಿಸ್ತಿರ್ತದ್ರಿ. ಹಾಗಾಗಿ ನಾನು ಈ ಕತೆ ಸ್ಟಾರ್ಟ್ ಮಾಡೀನಿ. ಈ ಕತೆ ಅಂತೂ ಭಾಳ ಚಲೋ ಅದ ರೀ. ನಮ್ಮ ಸಮಾಜ ಎಷ್ಟೇ ಮುಂದುವರೆದ್ರೂ ಕೂಡ ಹೆಣ್ಮಕ್ಳು ಇನ್ನೂ ಕೆಲವೊಂದು ಕಡೆ ಇಂಥ ಪರಿಸ್ಥಿತಿಗಳು ಫೇಸ್ ಮಾಡ್ತಾ ಇರ್ತಾರೆ ರೀ. ಬಟ್ ಅದು ನಮ್ಮ ಕಣ್ಣಿಗೆ ಕಂಡಿರಲ್ಲ, ಕಂಡ್ರೂ ಕೂಡ ನಾವು ಅಷ್ಟೊಂದು ಅಬ್ಸರ್ವ್ ಮಾಡಿರಲ್ಲ. ಬಟ್ ಫೇಸ್ ಮಾಡ್ತಾ ಇರೋದಂತೂ 100% ಗ್ಯಾರಂಟಿ ರೀ. ಯಾಕಂದ್ರೆ ಕಂಪ್ಲೀಟಾಗಿ ಸಮಾಜ ಏನು ನೀತಿ ನಿಯಮಗಳು ಕಟ್ಟುಪಾಡುಗಳು ಅದಾವಲ್ರಿ, ಇನ್ನೂ ಎಲ್ಲ ಸಂಪೂರ್ಣವಾಗಿ ಹೋಗಿಲ್ರಿ. ಇನ್ನೂ ಕೆಲವೊಂದು ಕಡೆ ಹಾಗೆ ಆಚಾರ ವಿಚಾರ ಎಲ್ಲನೂ ಹಾಗೆ ರೂಢಿಯಲ್ಲಿ ಅದಾವ್ರಿ. ಈ ಕತೆ ತಪ್ಪದೆ ಮಿಸ್ ಮಾಡದೆ ನೋಡ್ತಾ ಇರ್ರಿ. ಯಾಕಂತಂದ್ರೆ ತುಂಬ ತಿರು ತೊಗೊತದ್ರಿ ಈ ಕತೆ ಮುಂದೆ. ದಯಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪಿಗೆ ಶೇರ್ ಮಾಡಿರಿ. ಯಾರು ಹೊಸದಾಗಿ ನೋಡಾಕತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಹೋಗಬೇಡ್ರಿ, ಒಂದು ಲೈಕ್ ಕೊಡಿರಿ, ಕತೆ ಬಗ್ಗೆ ಕಮೆಂಟ್ ಹಾಕಿರಿ. ನನಗಂತೂ ಭಾಳ ಖುಷಿ ಆಗ್ತದೆ ರೀ. ಹೀಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.